ಇವತ್ತು ಎಕ್ಸಾಮ್ ಮುಗಿದ ಮೇಲೆ ನಮಗೆ ಫಸ್ಟ್ ಕ್ಲಿನಿಕಲ್ ರೊಟೇಷನ್ ಇದೆ, ಆ ಥರ ಟೆಕ್ನಾಲಜಿಯ. ಸೊ ಯಾ ದಿಸ್ ಇಸ್ ಮೈ ಔಟ್ಫಿಟ್ ಗಾಯ್ಸ್, ಔಟ್ಫಿಟ್ ಖುಷಿ ಆಗ್ತೈತೆ ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ಒಂದು ವ್ಲಾಗ್ ಇಷ್ಟೊಂದು ಎಂಥೂಸಿಯಾಸ್ಟಿಕ್ ಎಂತಕ್ಕೆ ಅಂತಂದರೆ, ಇವತ್ತು ನಂಗೆ ಎಕ್ಸಾಮ್ ಇದೆ ಗೈಸ್. ಎಕ್ಸಾಮ್ ಇದ್ದರೆ ಯಾರಾದರೂ ಇಷ್ಟೊಂದು ಎಂಥೂಸಿಯಾಸ್ಟಿಕ್ ಇರ್ತಾರಾ? ಏನಿಲ್ಲ. ಇವತ್ತು ಎಕ್ಸಾಮ್ ಮುಗಿದ ಮೇಲೆ ನಮಗೆ ಫಸ್ಟ್ ಕ್ಲಿನಿಕಲ್ ರೊಟೇಷನ್ ಇದೆ, ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗಿರುತ್ತೆ ಏನು ಅಂತೆಲ್ಲ, ಯಾಕಂದರೆ ಈ ಸರಿ ತುಂಬಾ ಡಿಫ್ರೆಂಟಾಗಿ ಆರ್ಗನೈಸ್ ಮಾಡಿದ್ದಾರೆ ಇದನ್ನು. ಲಾಸ್ಟ್ ಟೈಮ್ ನೀವು ನನ್ನ ವ್ಲಾಗ್ ನೋಡಿದ್ರೆ ಒಂದೇ ಕ್ಲಿನಿಕಲ್ ರೊಟೇಷನ್, ಒಂದೇ ದಿನ ಹೋಗಿದ್ದು, ಅದರಲ್ಲಿ ಏನೂ ಆಗಿರಲಿಲ್ಲ, ಏನೂ ಎಫೆಕ್ಟ್ ಆಗಿರಲಿಲ್ಲ. ನನಗಂತೂ ಕೋಪ ಬಂದಿತ್ತು ಆ ದಿನ, ಏನೂ ಆಗಿಲ್ಲ ಅಂದರೆ ಅಷ್ಟು ಪ್ರಾಪರಾಗಿ ಆಗಿಲ್ಲ ಅಂತ. ಸೊ ಈ ಸರಿ ತುಂಬಾ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ. ಅವರೇ ಡೈರೀಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಬರ್ಕೊಳ್ಳೋದಕ್ಕೆ. ಆಮೇಲೆ ಫುಲ್ಲು ಸ್ಕ್ರಬ್ಸು ಎಲ್ಲ ಕ್ಯಾರಿ ಮಾಡ್ತಿದ್ದೀವಿ. ತುಂಬ ಪ್ರೊಫೆಷ್ನಲ್ ವೇ ಇವತ್ತು, ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಏನಂದರೆ ಎಕ್ಸಾಮ್ ಪ್ಲಸ್ ಕ್ಲಿನಿಕಲ್ ರೊಟೇಷನ್, ಎಕ್ಸಾಮ್ ಪ್ಲಸ್ ಕ್ಲಿನಿಕಲ್ ರೊಟೇಷನ್ ಎರಡೂ ಓದೋದು ಯಾವಾಗ, ಪ್ರಿಪೇರ್ ಆಗೋದು ಯಾವಾಗ ಏನೂ ಗೊತ್ತಿಲ್ಲ. ಇವಾಗಿಂದನೇ ಬ್ಯುಸಿ ಲೈಫ್ ಮಾಡ್ತಿದ್ದಾರೆ ಅನಿಸ್ತೈತೆ ನನಗೆ. ಸೊ ದಟ್ಸ್ ವೈ ನಾವು ಅಡಾಪ್ಟ್ ಆಗಬೇಕು ಎಲ್ಲದಕ್ಕೂ. ಅದಕ್ಕೆ ಈ ಒಂದು ಡೇನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಹೆಂಗೆ ಅಂದರೆ, ನಮಗೆ ಎಕ್ಸಾಮ್ ಇದ್ದಾಗ ಸೆಕೆಂಡ್ ಗ್ರೂಪ್ ಅವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ, ಆಮೇಲೆ ಅವರಿಗೆ ಎಕ್ಸಾಮ್ ಇದ್ದಾಗ ನಮಗೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ. ಇಲ್ಲಾಂದರೆ ನಮ್ಗೆ ಯೂಶ್ವಲಿ ಆ್ಯಕ್ಚುಲಿ ಬಂದು ಈ ಮಧ್ಯಾಹ್ನನೇ ಐತೆ, ಮಧ್ಯಾಹ್ನ 1 ಗಂಟೆಯಿಂದ 4:15ವರೆಗೂ ಇದೆ. ಆ ಥರ ಇದೆ ನೋಡಿ. ನನ್ನ ಹಾಸ್ಪಿಟಲ್ ರೊಟೇಷನ್ ಅಟೆಂಡ್ ಮಾಡಬೇಕು, ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು, ವ್ಲಾಗ್ಸ್ ಎಡಿಟ್ ಮಾಡಬೇಕು. ಎಷ್ಟು ಬ್ಯುಸಿ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂದು ಅಂತ. ಐ ಆಮ್ ಗಿವಿಂಗ್ ಈಕ್ವಲ್ ಶೇರ್ಸ್ ಫಾರ್ ಎವ್ರಿಥಿಂಗ್. ನಾನು ವ್ಲಾಗ್ಸ್ಗೂ ಇಂಪಾರ್ಟೆಂಟ್ ಕೊಡ್ತಿದ್ದೀನಿ, ನಾನು ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಕೊಡ್ತಿದ್ದೀನಿ, ಎಲ್ಲದಕ್ಕೂ ಕೊಡ್ತಿದ್ದೀನಿ. ಸೊ ಇವಾಗ ನಾನು ಕೃತಿ ಎಕ್ಸಾಮಿಗೆ ಹೋಗ್ತಿದ್ದೀವಿ. ನಮ್ಗೆ 10 o'clock ಎಕ್ಸಾಮ್ ಇರೋದು. ಏನೋ ಓದಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೃತಿ ಕೇಳೋಣ ಹೇಗೆ ಓದಿದ್ದಾಳೆ ಅಂತ. ಫುಲ್ 100 out of 100. ಎಸ್, ಆಬ್ವಿಯಸ್ಲಿ ಗೈಸ್, 100 out of 100 ತೆಗಿಲೇಬೇಕು. ಮತ್ತು ಇನ್ನೇನು ಅದು, ಅಷ್ಟು ಕ್ಲಾಸಲ್ಲೂ ಅಷ್ಟು ಆ್ಯಕ್ಟಿವು, ಅಷ್ಟು ಓದಿರೋದು. ಆ್ಯಕ್ಟಿವ್ ಅಲ್ಲ, ಓವರ್ ಆ್ಯಕ್ಟಿವ್ ಗೈಸ್. ಇಲ್ಲಿ ನೋಡಿ, ನಾನು ಒಂದು ಕಡೆ ಬಂದರೆ ಒಂದು ಕಡೆ ಬೆಳಕು ಸಿಗ್ತೈತೆ, ಒಂದು ಕಡೆ ಸಿಗ್ತಾಯಿಲ್ಲ ಕ್ಯಾಮ್ರಾಗೆ. ಬ್ಯಾಗ್ ತುಂಬ ಭಾರ ಇದೆ ಗೈಸ್, ಯಾಕಂದರೆ ಕ್ರಾಕ್ಸು ಈ ಭಾರ ಐತೆ, ಕ್ರಾಕ್ಸು ಮತ್ತು ಸ್ಕ್ರಬ್ಸು. ಹಾಂ, ಕ್ರಾಕ್ಸು, ಸ್ಕ್ರಬ್ಸು, ಬಾಟಲ್ಲು, ಆಮೇಲೆ ವೈಟ್ ಕೋಟು, ಬುಕ್ಸು. ಬಾಟಲ್ಲೇ ಒಂದು kg ಐತೆ ಅಂದ್ಕೊಳ್ಳಿ. ಸೊ ಹೋಗ್ತಿದ್ದೀವಿ. ನಾನು ಹಿಂಗೆ ಮಾತಾಡ್ಕೊಂಡು ಹೋದರೆ ಓದಂಗೆ ಇವತ್ತು ಕಾಲೇಜ್ಗೆ. ಸೊ ಫಸ್ಟ್ ಹೋಗೋಣ. ಅಟ್ಲೀಸ್ಟ್ ನಾನು ಹೋಗ್ತಾ ಏನೋ ಒಂದು ತಲೆಯಲ್ಲಿ ರಿವೈಸ್ ಮಾಡ್ಕೊಂಡಾದ್ರು ಹೋಗ್ತೀನಿ. ಆ್ಯಂಡ್ ಗೈಸ್, ಏನಂದರೆ ನಮಗೆ ಎಕ್ಸಾಮ್ ಬಂದು ವೈವಾ ಇರುತ್ತೆ. ಅಂದರೆ ನೀವು ರ್ಯಾಂಡಮಾಗಿ ಟಿಕೆಟ್ಸ್ ಇರುತ್ತೆ. ಸೊ ನೀವು ಪಿಕ್ ಮಾಡ್ತೀರಾ ನೀವು ಪಿಕ್ ಮಾಡಿದಾಗ ನಿಮ್ಗೆ ಅದ್ರಲ್ಲಿ 3 questions ಇರುತ್ತೆ. ಸೊ 3 questions, ಇಫ್ ಯು ಆರ್ ಲೈಕ್ ಗುಡ್ ಸ್ಟೂಡೆಂಟ್, ಆ್ಯಕ್ಟಿವ್ ಸ್ಟೂಡೆಂಟ್, ಆ್ಯಂಡ್ ಫಸ್ಟ್ ಕ್ವಶನ್ಗೆ ಚೆನ್ನಾಗಿ ಹೇಳ್ಬಿಟ್ರಿ ಅಂದರೆ ದೇ ವೋಂಟ್ ಆಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಶನ್. ಆ ಥರ ಅವ್ರಿಗೆ ಗೊತ್ತಿರುತ್ತೆ ನೀವು ಯಾವ ಸ್ಟೂಡೆಂಟ್ ಅಂತ. ಆ್ಯಂಡ್ ಇಲ್ಲ ಅಂದರೆ 3 questions ಆನ್ಸರ್ ಮಾಡಲೇಬೇಕು. ಇಲ್ಲಿ ಅಷ್ಟು ಲೈಕ್ ಪುವರ್ ಸ್ಟೂಡೆಂಟ್ ಅಂದರೆ ಅಟ್ಲೀಸ್ಟ್ 1 ಕ್ವಶನ್ಗಾರು ಆನ್ಸರ್ ಮಾಡಲೇಬೇಕು ಪಾಸಾಗೋಕ್ಕೆ. ಆ ಥರ ಇರುತ್ತೆ. ಈ ಥರ ವೈವಾ ಇರುತ್ತೆ. ಆ್ಯಂಡ್ ಏನಂದರೆ ಇವಾಗ ಹಾಸ್ಪಿಟಲ್ಗೆ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ಚೈನು, ಬಳೆ ಎಲ್ಲ ತೆಗ್ದಿಕ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಫುಲ್ ಖಾಲಿ ಹೊಡಿತಿದೆ. ಕಿವಿ ಓಲೆನೂ ಹಾಕಿಲ್ಲ ನಾನು, ಎಲ್ಲ ತೆಗ್ದಿಕ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಆ ಥರ. ಸೊ ಗೈಸ್, ಏನಂದರೆ ಫಸ್ಟು ಬಂದಾಗ ಯಾರೂ ಇರಲಿಲ್ಲ, ನಾವೇ ಇದ್ವಿ. ಸೊ ಫಸ್ಟ್ ಎಕ್ಸಾಮ್ ಕೊಟ್ಟಿದ್ದೆ ನಾವು. ಸೊ ಎಕ್ಸಾಮ್ ಮುಗೀತು. ಇವಾಗ ನಮಗೆ ಕ್ಲಿನಿಕಲ್ ರೊಟೇಷನ್ ಇರೋದು 1:30ಗೆ. ಸೊ 1:30 ನಾವು ಇವಾಗ ನಾವೇನು ಅಂದ್ಕೊಂಡ್ವಿ, ಬಾಕ್ಸಿಗೆ ಊಟ ತಂದಿದ್ದೀವಿ ಆಯಿತಾ. ಸೊ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು, ಅಲ್ಲಿ ಹಾಸ್ಪಿಟಲಿಂದ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋಣ, ಅಲ್ಲೇ ಊಟ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ಅದಕ್ಕೆ ನಾವು ಇವಾಗ ಬಸ್ಸಿಗೆ ಹೊಸ ರೂಲ್ಸ್ ಮಾಡಿಬಿಟ್ಟವ್ರೆ. ಏನಂತ ಅಂದರೆ ಟಿಕೆಟ್ಸ್ ತೊಗೊಬೇಕು ಇಲ್ಲೇ ಟೆಲಿಸೆಲ್ಲಲ್ಲಿ, ಅಂದರೆ ಟರ್ಮಿನಲ್ಸಲ್ಲಿ. ಸೊ ಅದಕ್ಕೆ ಅಂದ್ಬಿಟ್ಟು ಇವಾಗ ಟಿಕೆಟ್ಸ್ ತೊಗೊಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ.
ನಾವು ಬೇಗ ಹೋಗ್ಬಿಟ್ಟು ಅಲ್ಲೇ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಾವು ಕರೆಕ್ಟ್ ಟೈಮಿಗೆ ಹಾಸ್ಪಿಟಲ್ಗೆ ಹೋಗ್ಬೋದು ಅಂತ ನಮ್ಮ ಪ್ರಕಾರ. ಯಾ ಗೈಸ್, ಇದೆ ಯಶು ಅವ್ರ ಮನೆ, ಅಪಾರ್ಟ್ಮೆಂಟಲ್ಲಿ ಇದ್ದಾನೆ. ಅಲ್ಲಿ ಮುಂದೆ ನಮ್ಮ ಕಾಲೇಜು, ಹಿಂದೆ ಇವ್ರ ಮನೆ. ನೋಡಿ ವ್ಯೂ. ಗೈಸ್, ಟಿಕೆಟ್ ಬರ್ತೈತೆ. ನಾವು 4 ಟಿಕೆಟ್ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಈ ಮಿಷಿನಿಂದನೇ ನಾವು ಟಿಕೆಟ್ ತೊಗೊಳೋದು ಈಗ ಬಸ್ಸಿಗೆ. ಗೈಸ್, ಟಿಕೆಟ್ ಇದೇನೆ. ಸೊ ಇದಕ್ಕೆ 1 ಟಿಕೆಟಿಗೆ 150 dirhams ಅಂದರೆ 35 rupees ಒನ್ ವೇಗೆ. ಇದು ಸಿಂಗಲ್ ಯೂಸ್ ಅಷ್ಟೇ. ಅಂದರೆ ವ್ಯಾಲಿಡಿಟಿ 1-2 ಡೇಸ್ವರೆಗೂ ಕೊಟ್ಟಿರ್ತಾರೆ. ಜಾಸ್ತಿ ಆಯಿತು. 4 ಡೇಸ್ವರೆಗೂ ಕೊಟ್ಟಿರ್ತಾರೆ. ಇವತ್ತು ಡೇಟ್ ಎಷ್ಟು 9 13th ವ್ಯಾಲಿಡ್ ಐತೆ. ಒಂದ್ಸರಿ ಯೂಸ್ ಯೂಸ್ ಮಾಡಿದ್ರೆ ಇನ್ನೊಂದ್ಸರಿ ಮಾಡೋಂಗಿಲ್ಲ. ಆ ಥರ ಟೆಕ್ನಾಲಜಿಯ. ಸೊ ಇವಾಗ ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನಾನು ಕೃತಿ. ಅದಕ್ಕೆ ಹೋಗೋಣ ಬನ್ನಿ ಗೈಸ್. ಮತ್ತು ಸೆಕೆಂಡ್ ಗ್ರೂಪ್ ಅವರು ಹೋಗಿದ್ದಾರೆ. ಅವರು ಸ್ಕ್ರಬ್ಸ್ ಎಲ್ಲ ಹಾಕೊಂಡವ್ರಂತೆ. ಆ್ಯಂಡ್ ಮೆಸೇಜು ರಿಪ್ಲೈ ಮಾಡ್ತಾಯಿಲ್ಲ, ಅಷ್ಟೊಂದು ಸೀರಿಯಸ್ಸಾಗಿ ಕಲಿತಾರೆ ಅಂತ. ಸೊ ನಮ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತೈತೆ. ಅವರೇ ಹಿಂಗೆ ಇನ್ನು ನಾವು ಹೋದ್ಮೇಲೆ ನಾವು ಸ್ಕ್ರಬ್ಸ್ ಎಲ್ಲ ಹಾಕೋತೀವಿ ಅಂತ. ಇವಾಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇನ್ನೊಂದು 15 minutesಲ್ಲಿ ಹೊರಡ್ತೀವಿ, ಕಾಲೇಜ್ ಬಿಡ್ತೀವಿ. ಲೆಟ್ಸ್ ಗೋ ಗೈಸ್. ನಾವು ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಇಷ್ಟು ಜನ ಅವರೇ. ಇವೆಲ್ಲ ಒಂದೇ ಬಸ್ಸಿಗಲ್ಲ, ತುಂಬ ಬಸ್ಸಿಗೆ ಹೋಗ್ತಾರೆ. ಎಸ್. ಏನು ನಿಮ್ಮ ಪ್ರಾಬ್ಲಮ್ಮು ಇಬ್ರದ್ದು? ನೀವು ಒನ್ ಹೋಗಲ್ಲ ಏನು? ಅವಳಿಗೆ ಫೋನ್ ಕೊಟ್ಬಿಟ್ಟು ಒಂದು ನಿಮಿಷ ಹೇಳು. ಅವಳಿಗೆ ಫೋನ್ ಕೊಡು, ಒಂದು ನಿಮಿಷ ಮಾತಾಡಕ್ಕೆ. ಒಂದು ನಿಮಿಷ ಮಾತಾಡು. ನಮಸ್ಕಾರ ಎಲ್ಲರಿಗೂ ಅನ್ನು. ಅವಳು ನೋಡ್ಕೊಂಡು ಮಾತಾಡಕ್ಕೆ. ಹಾಂ ಹೇಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದಾ ಗೈಸ್, ಬಸ್ ಬಂತು. ಬಸ್ ಎಲೆಕ್ಟ್ರಿಕ್ ಬಸ್ ಗೈಸ್. ಗೈಸ್, ನಾವು ಬಂದಿರೋ ಹಾಸ್ಪಿಟಲ್ ಬಂದು ಇದೆ ಅರ್ಮೇನಿಯನ್ ರಿಪಬ್ಲಿಕ್ಸ್ ಮೆಡಿಕಲ್ ಸೆಂಟರ್. ಇದು ಬಂದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇಲ್ಲೇ ನಮಗೆ ಕ್ಲಿನಿಕಲ್ ರೊಟೇಷನ್ ಹಾಕಿರೋದು. ಇನ್ನು ಮುಂದೆನೂ ಇಲ್ಲೇ ಹಾಕ್ತಾರೆ. ಕಾರ್ ಬರ್ತೈತೆ ಗೈಸ್. ಆದರೆ ಈ ಒಂದು ಪ್ಲೇಸನ್ನು ನಾನು ಬ್ಲಾಗ್ ಮಾಡಿ ಇದಪ್ಪ ನಿಧಾನಕ್ಕೆ ಬಾರೆ. ಆದರೆ ಈ ಒಂದು ಪ್ಲೇಸಲ್ಲಿ ನಾನು ಈ ಥರ ಮಜಾ ಮಾಡ್ಕೊಂಡು ಬ್ಲಾಗ್ ಮಾಡೋದು ತಪ್ಪಾಗುತ್ತೆ, ಯಾಕಂದರೆ ಇದು ಹಾಸ್ಪಿಟಲು. ಸೊ ಸೆಕೆಂಡ್ ಗ್ರೂಪಲ್ಲಿ ಬರ್ತಾರೆ ಮುಗಿಸ್ಕೊಂಡು ಗೈಸ್. ಎಸ್, ದಟ್ಸ್ ಇಟ್. ಇವ್ರು ಮುಗಿಸ್ಕೊಂಡು ಹೋಗ್ತಾರೆ ಗೈಸ್. ಗೈಸ್ ಬಾಯ್ ಮಾಡಿ. ಬಾಯ್ ಹೇಳ್ರು. ಬಾಯ್ ಹೇಳು ಅದಕ್ಕೆ. ಹಾಂ, ಬಾಯ್ ಹೇಳು. ಬಾಯ್ ವೇದ. ಬಾಯ್ ವೇದ. ಅಲ್ಲೋಡು, ಕ್ಯಾಮ್ರಾ ಆನ್ ಮಾಡಿದ್ದೀನಿ ನಾನು. ಎಸ್ ಎ ಹಾಯ್ ನೋಡೆ, ಅವಳ ಥರ ಇದೆ ನೀನು. ನೋಡು, ಶಿ ಇಸ್ ಫ್ರಮ್ ಮುಂಬೈ. ಹಾಯ್ ಮಾಡ್ತಾವಳೆ. ಸೇ ಹಾಯ್ ಟು ಮೈ ವ್ಲಾಗ್. ಸೇ ಸಬ್ಸ್ಕ್ರೈಬ್ ಟು ಮೌಲ್ಯ ಗೌಡ ವ್ಲಾಗ್ಸ್. ಸಿ ನನ್ನ ಜೊತೆ ಇದ್ದಾರೆ. ಅವರಂತೂ ವೇಸ್ಟ್ ಅಂದರೆ ವೇಸ್ಟ್. ಸೇ ಹಾಯ್. ಸೊ ಗೈಸ್, ಇಷ್ಟು ರೆಡಿ ಆಗಿದ್ದೀವಿ. ನಮ್ಮ ಪ್ರೊಫೆಸರ್ ಬರಬೇಕು, ಆಮೇಲೆ ಕರ್ಕೊಂಡು ಹೋಗ್ತಾರೆ. ಎಸ್, ನಾನು ಪ್ರೊಫೆಸರ್. ವಿ ಆರ್ ಇನ್ ಇಮೋಡಯಾಲಿಸಿಸ್ ಈಗ. ಹಾಂ, ಇವಾಗ ನಾನು ಕರ್ಕೊಂಡೋಗೋದು. ಇಮೋಡಯಾಲಿಸಿಸ್ ಹೋದ್ರವರು. ಮತ್ತು ನಾವು ಈ ನ್ಯೂರೋಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ. ಓಕೆ, ಸೆಕೆಂಡ್ ಅಂದರೆ ಒಂದು ಗ್ರೂಪ್ ಡಿವೈಡ್ ಮಾಡಿದ್ದಾರೆ. ಒಂದು ಗ್ರೂಪ್ ಇಮೋಡಯಾಲಿಸಿಸ್ ಹೋದರು, ಇನ್ನೊಂದು ಗ್ರೂಪು ಈಗ ನ್ಯೂರೋಲಾಜಿಕಲ್ ಡಿಪಾರ್ಟ್ಮೆಂಟು. ಪ್ರೊಫೆಸರ್ ಬರಬೇಕು ಗೈಸ್. ಖುಷಿ ಆಗ್ತೈತೆ. ಫಸ್ಟ್ ಟೈಮು ಈ ಡೈರೀಸ್ ಎಲ್ಲ ಹಿಡ್ಕೊಂಡು ಓಡಾಡ್ತಿರೋದು. ಇದಲ್ಲೇ ಇದು ಇವಳು ಇದು ಕ್ಯಾಪ್ ಮಾಡಿಸ್ಬಿಟ್ಟವ್ರೆ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಔಟ್ಫಿಟ್ ಖುಷಿ ಆಗ್ತೈತೆ ನನಗೆ. ಸೊ ಗೈಸ್, ಇವಾಗ ನಮ್ಗೆ ಬ್ರೇಕು, ಯಾಕಂದರೆ 15 minutes ಆಗುತ್ತಂತೆ ಪೇಷಂಟ್ ಬರೋದು. ಆ್ಯಂಡ್ ನಾವು ಯಶುಗೆ ಪೇಷಂಟ್ ಮಾಡಿಬಿಟ್ಟು ಒಂದು ಕೇಸ್ನ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಐ ವಾಸ್ ಅ ಡಾಕ್ಟರ್. ಆದರೆ ಯಶು ಏನು ಮಾಡ್ದೋ ಗೊತ್ತಾ, ಡಾಕ್ಟರ್ಗಿನ ಪೇಷಂಟೇ ಜಾಸ್ತಿ ಮಾತಾಡ್ತಾನೆ. ಅವನೇ ಡಯಾಗ್ನೋಸಿಸ್ ಹೇಳ್ತಾವನೆ ಗೈಸ್. ಡಾಕ್ಟ್ರನ್ನ ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಯಶುನೇ ಎಲ್ಲ ಮಾತಾಡ್ತಾವನೆ. ಎಸ್,
ಹೇಳು ಮತ್ತೆ ಹೇಗೆ ಅನಿಸ್ತು ಫಸ್ಟ್? ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ಡಾಕ್ಟ್ರ್ ಅಂತ ಫೀಲ್ ಆಯಿತು ನಮಗೆ. ವಾವ್. ಯಾಕಂದರೆ ನಾವು ಬರೀ ಥಿಯರೀಸೇ ಓದ್ಕೊಂಡಿದ್ರಿ, ಮತ್ತು ಯಾವಾಗಲೂ ಬರೀ ಕಾಲೇಜ್ ಆಯಿತು ಮನೆ ಆಯ್ತು ಹಂಗೆ ಇದ್ರಲ್ಲ. ಬಟ್ ಫಸ್ಟ್ ಟೈಮ್ ಹಾಸ್ಪಿಟಲ್ ಬಂದಿದ್ದು, ಪ್ರಾಕ್ಟಿಕಲ್ಸ್ ಎಲ್ಲ ಮಾಡಿದ್ದು, ಅದು ಒಂಥರ ನಮ್ಗೆ ತುಂಬ ಖುಷಿ ಆಯಿತು. ಓಕೆ ಗೈಸ್, ಓಕೆ. ಸೊ ಗೈಸ್, ಇವಾಗ ಮುಗೀತು ನಮ್ಮದು ಸರ್ಜರಿ ಮತ್ತು ಇನ್ಸಿಷನ್ ಎಲ್ಲ ನೋಡಿದ್ವಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು. ಟೈಮ್ ಬಂದು ನಿಯರ್ಲಿ 4:30 ಆಗಿದೆ. ಸೊ ಇಷ್ಟೇ ಆಯಿತು ಇವತ್ತಿಂದು. ಆಮೇಲೆ ಹೇಳ್ತೀನಿ ಹಾಸ್ಪಿಟಲಲ್ಲಿದ್ದೀನಿ. ಎಲ್ಲ ಮುಗಿಸಿ ಹಾಸ್ಪಿಟಲಿಂದ ಒಂದು ಪಾರ್ಕ್ ಐತೆ, ಅಲ್ಲಿಗೆ ಬಂದ್ವಿ. ಬೆಳಗ್ಗೆಯಿಂದ ನಾನು ನಿಜ ನೀರು ಕುಡಿಲಿಲ್ಲ, 1-2 ಸಿಪ್ ಕುಡ್ದಿದ್ದೀನಿ ಅಷ್ಟೇ. ಆ ಬಾಟಲಲ್ಲಿ ನೀರು ಖಾಲಿ, ಬಾಟಲ್ ನೀರು ಎತ್ಕೊ ಬಂದಿರಲಿಲ್ಲ. ಸೊ ಇವಾಗ ಒಂದು ಪಾರ್ಕಿಗೆ ಬಂದಿದ್ದೀವಿ. ಎಷ್ಟು ರಿಫ್ರೆಶಿಂಗ್ ಅನಿಸ್ತೈತೆ, ನೀವು ನೋಡ್ಕೊ ಬನ್ನಿ ಹೇಗಿದೆ ಅಂತ. ಸೊ ಗೈಸ್, ಏನಂದರೆ ಆಲ್ರೆಡಿ ಟೈಮು 6 o'clock ಆಗಿದೆ. ನಿಜ ಬಾಡಿ ಎನರ್ಜಿ ಅಂತೂ ನಿಜವಾಗ್ಲೂ ಇಲ್ಲ. ನಿಂತು ಸಾಕಾಯಿತು ಕ್ಲಿನಿಕಲ್ ರೊಟೇಷನಲ್ಲಿ. ಸೊ ಇವಾಗ ಅದಕ್ಕೆ ಅವರು ಇನ್ನೂ ಮನೆಗೆ ಹೋಗಿರಲಿಲ್ಲ. ಸೆಕೆಂಡ್ ಸೆಕ್ಷನ್ ಅಂದರೆ ಸೃಷ್ಟಿ, ವೇದ ಅವರೆಲ್ಲ. ಅವರು ನಾವು ಶವಮ್ಮ ಅಂಗಡಿಲಿ ವೆಯ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿ, ಪಾಪ ತುಂಬ ಅವರ್ಸ್ ಆಯಿತು. ಸರಿ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗೋಣ, ಇನ್ನು ಅಡುಗೆ ಮಾಡೋದು ತಪ್ಪುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಶವಮ್ಮ ತಿನ್ನೋಕ್ಕೇ. ಏನು ಮಾಡೋಕ್ಕಾಗಲ್ಲ, ನೋ ಚಾಯ್ಸ್. ಶವಮ್ಮನೇ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಹೊಟ್ಟೆನೂ ತುಂಬುತ್ತೆ ಸ್ವಲ್ಪ ಆದರೂ ಅಷ್ಟೇ. ಇನ್ನು ಮಾಡಿ ತಿನ್ನೋ ಶಕ್ತಿ ಇಲ್ಲ. ಇನ್ನು ಎಕ್ಸಾಮ್ಸ್ ಇದೆ, ಎಕ್ಸಾಮ್ ಐತೆ ನನಗೆ ಇನ್ನು ಯಾವಾಗ 13th. ಸೊ ಇವತ್ತು 9th ಆ್ಯಕ್ಚುಲಿ ಡೇಟ್. ಸೊ ಓದ್ಕೋಬೇಕು. ಆಮೇಲೆ ನಾಳೆನೂ ಕ್ಲಿನಿಕಲ್ ರೊಟೇಷನ್. ನಾಳೆ ಬೆಳಗ್ಗೆ 9:30 ಆಯಿತು ನಮಗೆ. ನಮ್ಮ ಮನೆ 8 ಗಂಟೆಗೆ ಬಿಡಬೇಕು, ಅಂದರೆ ಈ ಬಸ್ಸಿಗೆಲ್ಲ ಬಂದು ಹೋಗೋಕ್ಕೆ. ಅದಕ್ಕೆ ಇವಾಗ ಬಸ್ಸಿಂದ ಇಲ್ಲಿ ಇಳ್ಕೊಂಡು ಇವಾಗ ಶವಮ ತಿನ್ನೋಕೆ ಹೋಗ್ತಿದ್ದೀವಿ. ಅವರು ಅಲ್ಲೇ ವೆಯ್ಟ್ ಮಾಡ್ತಾವೆ ನಮಗೋಸ್ಕರ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ ಸ್ಕೇಟಿಂಗ್ ಪಾರ್ಕು ಎಲ್ಲ ಆಡ್ತಾವ್ರಿ. ಇವಾಗ ಈವ್ನಿಂಗ್ ಅಲ್ಲ, ಸೊ ಎಲ್ಲರೂ ಆಡೋಕ್ಕೆ ಬಂದು ಚಿಕ್ಕ ಮಕ್ಕಳು, ಆ ಹುಡುಗಿ ನೋಡಿ ಎಲ್ಲ. ಸೊ ಇದು ಚರ್ಚು, ಇಲ್ಲೇ ಸ್ಟ್ರೈಟ್ ಹೋದೆ ನಮಗೆ ಶವಮ ಶಾಪ್, ಅದೇ ಆಪತ್ ಬಾಂಧವ. ಗೈಸ್, ಇವಾಗ ಶವಮ ತಿನ್ನೋಕೆ ಬಂದಿದ್ದೀವಿ ಗೈಸ್. ಈ ಶವಮ ಅಂಗಡಿಯವ್ರಿಗೆ ಯಾರಿಂದ ಇದಾಯ್ತೈತೋ, ಲಾಭ ಆಗ್ತೈತೋ ಗೊತ್ತಿಲ್ಲ, ನಮ್ಮಿಂದಂತೂ ಆಯ್ತೈತೆ. ವಾರದಲ್ಲಿ ಇತ್ತೀಚೆಗಂತೂ 2-3 ದಿನ ಫಿಕ್ಸು. ಮತ್ತು ಇವಾಗ ಜಾಸ್ತಿನೂ ಮಾಡಿಬಿಟ್ಟು ಪ್ರೈಸು 400 grams ಇತ್ತು, ಇವಾಗ 25 ರೂಪಾಯಿ ಜಾಸ್ತಿ ಮಾಡವ್ರೆ ಗೈಸ್. ನಮ್ಮಿಂದನೇ ದುಡ್ಡು. ಸೊ ಗೈಸ್, ಈಗಿತ್ತು ನಮ್ಮ ಕ್ಲಿನಿಕಲ್ ರೊಟೇಷನ್. ಎಕ್ಸ್ಪೀರಿಯೆನ್ಸ್ ಅಂದು ತುಂಬಾ ಚೆನ್ನಾಗಿತ್ತು. ಹೊಸದನ್ನು ಕಲ್ತ್ವಿ. ಆ್ಯಂಡ್ ಇನ್ಸಿಷನ್ಸ್ ಮಾಡೋದು, ಮತ್ತು ಡ್ರೆಸ್ಸಿಂಗ್ ಮಾಡೋದು, ಮತ್ತು ಕಾಂಪ್ಲಿಕೇಶನ್ಸ್ ಏನೇನು ಆಗೈತೆ ಅಲ್ಲೆಲ್ಲ ಹೆಂಗೆ ಮಾಡಿದ್ರು ಎಲ್ಲ ನೋಡಿದ್ವಿ. ಇನ್ನೂ ತುಂಬಾ ಇದೆ ನೋಡೋದು. ಇದು ಫಸ್ಟ್ ಡೇ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರೊಡಕ್ಟಿವ್ ಡೇ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮತ್ತಷ್ಟು ಚೆನ್ನಾಗಿರೋ ವ್ಲಾಗ್ಸ್ ಬರ್ತಿದೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು for watching. Bye.